ತಾಯಿಯೊಬ್ಬರು ಕುಡುಕರ ಹಲ್ಲೆಯಿಂದ ಮಗನನ್ನ ರಕ್ಷಣೆ ಮಾಡಿದಂತಹ ಘಟನೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಬಾರ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದರು ನವೀನ್ ಅನ್ನೋ ಯುವಕ. ಈ ಬಾರ್ಗೆ ಬಂದಂತಹ ಕುಡುಕರು ಕಂಠಪೂರ್ತಿ ಕುಡಿದು ಬಿಲ್ ಪಾವತಿ ಮಾಡುವಂತಹ ಸಂದರ್ಭದಲ್ಲಿ ಬಾರ್ ಕ್ಯಾಶಿಯರ್ ನವೀನ್ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಆ ವೇಳೆ ನವೀನ್ ತಾಯಿ ಪ್ರೇಮ ಅವರು ನವೀನ್ ಅವರಿಗೆ ಊಟ ಕೊಡೋದಕ್ಕೆ ಅಂತ ಬಾರ್ ಬಳಿ ಬಂದಿದ್ದಾರೆ. ಮಗನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾ ಇರೋದನ್ನ ಗಮನಿಸಿದ್ದಾರೆ. ಕೂಡಲೇ ಅಲರ್ಟ್ ಆಗಿದ್ದಾರೆ ಪ್ರೇಮ ಅವರು. ಮಗನನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಗನ ಮೇಲೆ ಆಗ್ತಾ ಇರುವಂತಹ ಹಲ್ಲೆಯನ್ನ ತಡೆಯೋದಕ್ಕೆ ಹೋಗಿದ್ದಾರೆ ಪ್ರೇಮ ಅವರ ಮೇಲೂ ಕೂಡ ಕುಡುಕರು ಹಲ್ಲೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ನವೀನ್ ಅವರು ತಾಯಿಯ ಬಳಿ ಹೇಳಿದ್ದಾರೆ, ನೀನು ಒಳಗೆ ಹೋಗು, ನೀನಿಲ್ಲಿ ಬರಬೇಡ ಅಂತ ಮನವಿ ಮಾಡಿದ್ದಾರೆ. ಆದ್ರೆ ತಾಯಿಗೆ ಹೆತ್ತ ಕರಳು ಕೇಳಿಲ್ಲ. ಹೇಗಾದ್ರೂ ಮಾಡಿ ಮಗನನ್ನ ರಕ್ಷಣೆ ಮಾಡಬೇಕು ಅಂತ ಮುಂದಾಗಿದ್ದಾರೆ. ಕೂಡ್ಲೆ ತಮ್ಮ ಕೈಯಲ್ಲಿದ್ದ ಹೆಲ್ಮೆಟ್ ನಿಂದ ಕುಡುಕರಿಗೆ ಬಾರಿಸಿ ಮಗನನ್ನ ರಕ್ಷಣೆ ಮಾಡಿದ್ದಾರೆ. ಇಬ್ರು ಕೂಡ ಬಳಿಕ ಆ ಕುಡುಕರಿಬ್ಬರನ್ನ ಹಿಡ್ಕೊಂಡು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಿಕ್ಕಮಗಳೂರು ನಗರದ ನಂದಿನಿ ಬಾರ್ ಬಳಿ ಇಂಥದ್ದೊಂದು ಘಟನೆ ನಡೆದಿದೆ. ಬಳಿಕ ಪೊಲೀಸರು ಇಬ್ಬರು ಕುಡುಕರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಕೊನೆಗೂ ತಾಯಿ ಧೈರ್ಯ ತೋರಿ ಮಗನನ್ನ ರಕ್ಷಣೆ ಮಾಡಿದ್ದಾರೆ. ತಾಯಿಯ ಕಾರ್ಯಕ್ಕೆ ಜನ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ.